ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ನವ್ಯಗೌಡ ಯೂಟ್ಯೂಬ್ ಚಾನಲ್. ನಾನು ಇನ್ಸ್ಟಾಗ್ರಾಮಲ್ಲಿ ಒಂದು ಆರತಿ ದೀಪ ಹಾಕಿದ್ದೆ, ಸೊ ಅದಕ್ಕೆ ತುಂಬ ರೆಸ್ಪಾನ್ಸ್ ಬಂದಿದೆ ಫುಲ್ ವಿಡಿಯೋ ಮಾಡಿ ಅಂತ. ಸೊ ಅದಕ್ಕೋಸ್ಕರ ಫುಲ್ ವಿಡಿಯೋ ಮಾಡ್ತಾಯಿದ್ದೀನಿ. ನಾನು ತೊಗೊಂಡಿದ್ದೀನಿ ಒಂದು ಜರ್ಮನ್ ಸಿಲ್ವರ್ ಪ್ಲೇಟು. ಸೊ ಇದಕ್ಕೆ ನಾನು ತೊಗೋತಾ ಇದ್ದೀನಿ ಯು ಪಿನ್ಸ್ ಯಾವ್ದಕ್ಕೆ ತೊಗೋತಾ ಇದ್ದೀನಿ ಅಂದರೆ ನನ್ನ ಹತ್ರ ಕಂಬಿ ಇಲ್ಲ. ಸೊ ಇದು ತುಂಬ ಫ್ಲೆಕ್ಸಿಬಲ್ ಆಗಿರುತ್ತೆ ಮತ್ತು ನನಗೆ ಫಿಕ್ಸ್ ಮಾಡೋಕ್ಕೂ ಈಸಿ ಆಗುತ್ತೆ ಅಂತ ನಾನು ತೊಗೊಂಡಿದ್ದೀನಿ. ನೀವು ಇಲ್ಲಿ ನೋಡ್ತಾ ಇರೋ ಮೆಸ್ ಕೂಡ ನಿಮಗೆ ಆಡಿಯೋ ಶಾಪಲ್ಲಿ ಕೇಳಿದ್ರೆ ಕೊಡ್ತಾರೆ, ಆರಾಮಾಗಿ ಸಿಗುತ್ತೆ. ಸೊ ನಿಮಗೆ ಪ್ಲೇಟ್ಗೆ ಯಾವ ಥರ ಅಡ್ಜಸ್ಟ್ ಆಗುತ್ತೋ ಆ ಥರ ಕಟ್ ಮಾಡಿಸ್ಕೊಂಡು ತೊಗೊಂಡು ಬನ್ನಿ. ಸೊ ನಾನು ತೊಗೊಂಡು ಬಂದಿದ್ದೀನಿ. ಇವಾಗ ನಾನು ಹಿಂಗೆ ಫಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ. ಕಂಬಿಗೆ ಮತ್ತು ಪ್ಲೇಟ್ಗೆ, ಆ ಮೆಸ್ಗೆ ಮತ್ತು ಪ್ಲೇಟ್ಗೆ ಎರಡಕ್ಕೂ ಫಿಕ್ಸ್ ಆಗೋ ಥರ ನಾನು ಯು ಪಿನ್ಸ್ನ ಅಡ್ಜಸ್ಟ್ ಮಾಡ್ತಾಯಿದ್ದೀನಿ. ಅಡ್ಜಸ್ಟ್ ಮಾಡಿದ್ದಾದಮೇಲೆ ಈ ಸೊಪ್ಪು ನೀವೆಲ್ಲ ಕಡೆ ನೋಡಿರ್ತೀರ ಅನ್ಕೋತೀನಿ. ತುಂಬ ಜನ ಮನೆ ಮುಂದೆ ಶೋಗೆ ಅಂತ ಹಾಕ್ಕೊಂಡಿರ್ತಾರೆ. ನನಗೆ ಇದ್ರ ನೇಮ್ ಗೊತ್ತಿಲ್ಲ, ಸೊ ಆ ಕಾರಣದಿಂದ ಹೇಳ್ತಾ ಇದ್ದೀನಿ. ನೋಡಿ ನಾನು ಯಾವ ಥರ ಫಿಕ್ಸ್ ಮಾಡ್ತಾಯಿದ್ದೀನಿ ಅಂದರೆ ಒಂದು ಹೋಲಿಂದ ತೊಗೊಂಡು ಇನ್ನೊಂದು ಹೋಲ್ಗೆ ತೊಗೊಂಡು ಮೇಲೆ ಎಳಿತಾ ಇದ್ದೀನಿ. ಆವಾಗಲೇ ಅದು ಫಿಕ್ಸ್ ಆಗೋದು. ಸುಮ್ಮನೆ ನಾವು ಇಟ್ಟರೆ ಅದು ಇರೋದಿಲ್ಲ. ಸೊ ಈ ಥರ ಟೈಟಾಗಿ ಫಿಕ್ಸ್ ಮಾಡ್ಕೋಬೇಕು. ಫುಲ್ ಎಲ್ಲ ಕಡೆಯೂ ಫಿಕ್ಸ್ ಮಾಡ್ಕೋಬೇಕು, ಯಾವುದೇ ಥರ ಖಾಲಿ ಜಾಗ ಬಿಡದೆ. ಮತ್ತು ನಾನಿಲ್ಲಿ ನಂದಿವರ್ಣ ಹೂವು ತೊಗೊಂಡಿದ್ದೀನಿ. ಇದನ್ನು ನಾನು ಯಾವ ಥರ ಫಿಕ್ಸ್ ಮಾಡ್ತಾಯಿದ್ದೀನಿ ಅಂತ ನೋಡ್ಕೊಳ್ಳಿ. ಒಂದು ಹೂವು ವಿತ್ ತೊಟ ಹಾಕಿದ್ದೀನಿ, 2 ಹೂವು ತೊಟ ಕಟ್ ಮಾಡಿ ಹಾಕಿದ್ದೀನಿ, ಆಮೇಲೆ ಇನ್ನೊಂದು ಹೂವನ್ನ ಆಪೋಸಿಟ್ ಹಾಕಿದ್ದೀನಿ. ಇದೇ ಥರ ನಾನು ಫುಲ್ ಮೇಲೆಯಿಂದ ಕೆಳಗಡೆವರೆಗೂ ಇದೇ ಥರ ಕೋಸ್ಕೊಂಡು ಬರ್ತೀನಿ. ಇದನ್ನು ಕೋಸಿದಾದಮೇಲೆ ಫುಲ್ ಹೆಂಗೆ ಕಾಣುತ್ತೆ ಅಂತಂದರೆ ನಿಮಗೆ ಏನೋ ಒಂಥರ ಬಲೆ ಎಳ್ದಿರೋ ಥರ ಕಾಣುತ್ತೆ. ತುಂಬ ಚೆನ್ನಾಗಿ ಕಾಣುತ್ತೆ. ನೋಡ್ತಾ ಇದ್ದೀರಾ ನೀವು ನಾನು ಯಾವ ಥರ ಫಿಕ್ಸ್ ಮಾಡ್ತಾಯಿದ್ದೀನಿ ಅಂತ. ಇದೇ ಥರನೇ ನೀವು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಕಾಣುತ್ತೆ. ಇದೇ ಹೈಲೈಟ್ ಕೂಡ. ನಿಮಗೆ ತುಂಬ ಟೈಮ್ ಕೂಡ ಇಲ್ಲೇನೆ ತೊಗೊಳ್ಳೋದು. ಇದು ಒಂದು ಕೂಡ ತಪ್ಪಾಗಬಾರ್ದು. ಸೇಮ್ ಟು ಸೇಮ್ ಹೆಂಗಿರುತ್ತೋ ಹಂಗೆ ಬರ್ತದೆ ನೋಡಿ. ಇದು ಫೈನಲ್ ಲುಕ್ಕು. ಇದು ಚಿಕ್ಕದು ಮಾಡಿದೆ. ಆ್ಯಕ್ಚುಲಿ ನಾನು ಹಾಕಿದ್ದು ಇನ್ಸ್ಟಾಗ್ರಾಮಲ್ಲಿ ಈ ವಿಡಿಯೋಗೆ ತುಂಬ ಜನ ಲೈಕ್ ಮಾಡಿದ್ದೀರಾ, ಶೇರ್ ಮಾಡಿದ್ದೀರಾ, ಕಮೆಂಟ್ಸ್ ಮಾಡಿದ್ದೀರಾ. ಅದಕ್ಕೋಸ್ಕರ ನಾನಿವತ್ತು ಮಾಡ್ತಾಯಿದ್ದೀನಿ. ಈ ವಿಡಿಯೋದು ನನ್ನ ಹತ್ರ ತುಂಬ ಫಾಸ್ಟ್ ಮೋಷನ್ ಮಾಡ್ತಾಯಿತ್ತು. ಸೊ ಅದಕ್ಕೋಸ್ಕರ ನಾನು ಚಿಕ್ಕ ಪ್ಲೇಟ್ ಆದರೂ ಪರವಾಗಿಲ್ಲ ಅಂತ ನಾನು ಅದನ್ನು ಮಾಡಿ ತೋರಿಸಿದ್ದೀನಿ ನಿಧಾನಕ್ಕೆ. ಇದು ಫುಲ್ ವಿಡಿಯೋ ಈ ಥರನೇ ಫುಲ್ ಮಾಡಿ ಮೇಲೆ ಕನಕಾಂಬರ ಮಲ್ಲಿಗೆ, ಕೆಳಗಡೆ ಕನಕಾಂಬರ ಮಲ್ಲಿಗೆ ಹಾಕಿ ನಾನು ಮಧ್ಯದಲ್ಲಿ ದೇವ್ರ ಫೋಟೋ ಇಟ್ಟು ಅದಕ್ಕೆ ಒಂದು ಹೂವಿನ ಹಾರ ಹಾಕಿದ್ದೀನಿ. ತುಂಬ ಚೆನ್ನಾಗಿ ಕಾಣುತ್ತೆ. ದೊಡ್ಡದಾಗಿ ಮಾಡಿದ್ರೆ, ಚಿಕ್ಕದಾಗಿ ಮಾಡಿದ್ರೂ ಚೆನ್ನಾಗಿ ಕಾಣುತ್ತೆ. ಬಟ್ ನಿಮಗೆ ಮೇಲೆ ಹೂವು ಹಾಕೋದಕ್ಕೆ, ಕೆಳಗಡೆ ಹಾಕೋದಕ್ಕೆ ಸ್ಪೇಸ್ ಇರೋದಿಲ್ಲ. ಅದೊಂದೇ ಕಾರಣ. ಇದೇ ಫೈನಲ್ ಲುಕ್ಕು. ಥ್ಯಾಂಕ್ ಯು ಸೋ ಮಚ್.